ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ 2004 ಮತ್ತು 2005ನೇ ಸಾಲಿನ ವಿದ್ಯಾರ್ಥಿನಿಯರಿಂದ ಬಹು ಅದ್ದೂರಿಯಾಗಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಸುಮಾರು 21 ವರ್ಷಗಳ ನಂತರ ಎಲ್ಲ ವಿದ್ಯಾರ್ಥಿನಿಯರು ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲ ಗುರುಗಳನ್ನು ಒಗ್ಗೂಡಿಸಿ ತಮಗೆ ವಿದ್ಯಾ ಬುದ್ಧಿ ನೀಡಿದ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕಾಡಿನಲ್ಲಿ ಪ್ರೀತಿಯ ಹುಡುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ ಪಾರಿವಾಳಗಳು ಹುಡುಕದಲ್ಲಿ ಆರಲಿ ಭಯವೇ ಇಲ್ಲದ ಬಾನಿನಲ್ಲಿ. ಪಾರಿವಾಳಗಳು ಹುಡುಕದಲ್ಲಿ ಆರಲಿ ಭಯವೇ ಇಲ್ಲದೆ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ದಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಅಂತ ಹೇಳ್ತಾ ದಿನಾಂಕ 10/5/2026 ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೌಢಶಾಲೆಯಲ್ಲಿ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂತಹ 2004 ಮತ್ತು 5ನೇ ಸಾಲಿನ SLC ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿರುವ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕೂಡ ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಶಾಲೆಯ ಮಕ್ಕಳ ದೈಹಿಕ ಶಿಕ್ಷಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಕುಮಾರ್ ಸಂಸ್ಥೆಯನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಪ್ರೀತಿಯ ಆಂಜನೇಯ ಸರ್ ಅವರು ಕೂಡ ಗೌರವಪೂರ್ವಕವಾಗಿ ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ನಮ್ಮ ಶಾಲೆಯ ಮಕ್ಕಳ ಶಿಕ್ಷಕರಾಗಿರುವಂತಹ ಶಂಕರ್ ಸರ್ ಅವರು ಕೂಡ ವೇದಿಕೆಯ ಮೇಲೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನನಗೆ ದೈವ ಭಗವಂತ ಎನ್ನುವ ಭಕ್ತಿಯ ಉಕ್ತಿಯಂತೆ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆಯನ್ನು ಆದಿತ್ಯವಾದ ಶ್ರೀ ಲೀಲಾವತಿಯವರು. ಗುಣ ಶರೀರಾಯ ಗುಣಮಂಡಿತಾಯ ಗಣೇಶಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಠಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾಯ ಬಾಲಚಂದ್ರಾಯ ಗುಣಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶ ಧೀಮಹಿ. ಗುರುವೇ जानकी रमण श्री जय राम पूजिप हरि मगुवे माधवन मधुसूदन आराधिप निमनयन केशवन हरि गोविंदन दातनाಗಿ ಜನನ ಸಚ್ಚಾದ ದೀಪವನ್ನು ಬೆಳಗಿಸಿ ಸಮಸ್ತ ಗುರುವೃಂದಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಸ್ವಾಗತವನ್ನು ಕೋರುತ್ತಿದ್ದೇವೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಿಪ್ಪೇಸ್ವಾಮಿ ಸಾರ್ ಅವರು ವಕೀಲರಿಲ್ಲದೆ ನ್ಯಾಯವಿಲ್ಲ, ವೈದ್ಯರಿಲ್ಲದೆ ಆರೋಗ್ಯವಿಲ್ಲ, ಅಭಿಯಂತರವಿಲ್ಲದೆ
ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು. ನನ್ನ ಹೆಸರು ರಘುಜಿ ಅಂತ 2004 ಮತ್ತು 5ನೇ ಸಾಲಿನ ವಿದ್ಯಾರ್ಥಿ. ಈಗ ಪ್ರಸ್ತುತ ಸರ್ಕಾರಿ ಶಾಲಾ ಶಿಕ್ಷಕನಾಗಿ ರಾಯಚೂರಿನ ಮಾನವಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅನಿಲ್ ಕುಮಾರ್ ಅಂತ ಹೇಳಿ, ನಾನು MSW ಗ್ರಾಜುಯೇಟೆಡ್, ಮತ್ತೆ ನಮ್ದು ಒಂದು ಟ್ರಸ್ಟ್ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ನಾನು ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಶ್ರೀಹರಿ ಸ್ವಾಮಿಗಳನ್ನ ಒಳ್ಳೆಯ ಕೆಲಸ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಬಂಧುಗಳಿಗೂ ನಮ್ಮ ಈ ಕಾರ್ಯಕ್ರಮವನ್ನು ಸ್ವಾಗತಿಸಿ ಎಲ್ಲ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಎಲ್ಲರಿಗೂ ವಂದನೆಗಳು. ಹಾಗೂ ನಮ್ಮ ಶಿಕ್ಷಕರಾದ ನಮ್ಮ ಎಲ್ಲ 2003ರಿಂದ 4-5ನೇ ಸಾಲಿನಲ್ಲಿ ಓದಿರ್ತಕ್ಕಂಥ ಗುರುಗಳಿಗೂ ನಾವು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿಸಬೇಕಂತ ಗುರುಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾವು ಶಶಿಕಲಾ, ನಾವು 2005ರಲ್ಲೇ ಮದುವೆ ಆಯ್ತು. ಇವಾಗ 21 ವರ್ಷ ಮದುವೆ. ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಸುಮಾರು 2004 ಮತ್ತು 5ನೇ ಸಾಲಿನ SSLC ವಿದ್ಯಾರ್ಥಿಗಳು ಏನು ಉತ್ತೀರ್ಣಗೊಂಡು ಅಥವಾ SSLC ವಿದ್ಯಾರ್ಥಿಗಳು ಸೇರಿ ಈ ಒಂದು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಗುರುವಂದನಾ ಕಾರ್ಯಕ್ರಮದ ರೂಪುರೇಷೆ ಹೇಗೆ ನಡೀತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಕ್ರೆಡಿಟ್ ನಮ್ಮ ಸ್ನೇಹಿತರಾದಂತ ಇಮ್ರಾನ್ ಮತ್ತೆ ಸಂಘಟಕರಿಗೆ ಸೇರ್ಬೇಕಾಗಿತ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ಕಡೆಯಲ್ಲೆಲ್ಲ ಸೇರ್ಕೊಂಡ್ವಿ. SSLC ಮುಗಿದ ತಕ್ಷಣ ಉನ್ನತ ವಿದ್ಯಾಭ್ಯಾಸಗಳಿಗೆ ಸೇರ್ಕೊಂಡಿವಿ, ಮತ್ತೆ ಅವ್ರದೇ ಆದಂತಹ ಸ್ವತಃ ಕೆಲಸ ಕಾರ್ಯಗಳಲ್ಲಿ ಬಿಜಿ ಆದ್ವಿ. ಆದ್ರೆ ನನ್ನ ಸ್ನೇಹಿತ ಭೂಮಿ ತುಪ್ಪದ ಗೆಳೆಯ ಅಪ್ಪಟ ಸ್ನೇಹಿತ ಇಲ್ಲಿ ರಾಮಪುರದಲ್ಲೇ ದಿನ ಸುಮಾರು 20-21 ವರ್ಷಗಳ ಕಾಲ ನಾವೆಲ್ಲ ಕಣ್ಮರೆಯಾಗಿರ್ತಕ್ಕಂಥ ಸ್ನೇಹಿತರನ್ನ ಒಂದುಗೂಡಿಸಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಸುಮಾರು ನಮ್ಮ ಒಂದು 50ರಿಂದ 60 ಜನನ ಏನು ಆ ಗ್ರೂಪ್ಗೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನ ರೂಪರೇಷೆ ಮಾಡೋದಕ್ಕೆ ಅನುಕೂಲ ಆಯಿತು. ಏನಿವತ್ತು ಈ ಕಾರ್ಯಕ್ರಮ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಇದೊಂದು ಅರ್ಥಪೂರ್ಣ ಮತ್ತು ಪವಿತ್ರವಾದಂತಹ ಸಮಾರಂಭ ಅಂತೇಳಿ ನಾನು ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತಂದೆ ತಾಯಿಗಳು ಜೀವನವನ್ನ ಕೊಡ್ತಾರೆ, ಆದ್ರೆ ಜೀವನದಲ್ಲಿ ಗುರುಗಳು ನಮಗೆ ಅತ್ಯಂತ ವಿಶೇಷವಾದಂತಹ ಸ್ಥಾನಮಾನವನ್ನ ಕಲ್ಪಿಸಿಕೊಡುವುದರಲ್ಲಿ ಪ್ರಮುಖವಾದ ಘಟ್ಟದಲ್ಲಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ನಮ್ಮ ಬದುಕಿಗೆ ಜ್ಞಾನ ಮತ್ತು ವಿಶೇಷ ನೈತಿಕ ಮೌಲ್ಯಗಳನ್ನ ಕಲಿಸ್ಕೊಡೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗ ಯಾವುದು, ಕೆಟ್ಟ ಮಾರ್ಗ ಯಾವುದು, ಒಳ್ಳೆಯ ಮಾರ್ಗವನ್ನು ಹಿಡಿದ್ರೆ ನಾವು ಯಾವ ಹಂತದಲ್ಲಿ ತಲುಪ್ತೀವಿ, ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ನಾವಿವತ್ತು ಏನಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಮಾಜದಲ್ಲಿ ಹೊರಡ್ತಾ ಇದೀವಿ. ಸೊ ಹಂತದಲ್ಲಿ ನಮಗೆ ಉತ್ತಮವಾದಂತಹ ಶಿಕ್ಷಣ ಕಲಿಸ್ಕೊಡೋದ್ರ ಜೊತೆಗೆ ನಮಗೆ ಉತ್ತಮವಾದಂತಹ ಮಾರ್ಗದರ್ಶನ ನೀಡಿ ಉತ್ತಮ ಮೌಲ್ಯಗಳನ್ನು ಸಹ ಆ ಪಠ್ಯಕ್ರಮದ ಜೊತೆಗೆ ಶಿಸ್ತು, ಸಮಯ ಪಾಲನೆ, ಈ ತರ ಒಂದು ವಿಶೇಷವಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಇವತ್ತು ಈ ರೀತಿ ಮಾತಾಡುವಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳಂತ ನನ್ನ ಭಾವನೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಗುರುಗಳದ್ದು ಮುಖ್ಯ ಪಾತ್ರ.
ಯಾಕಂತ ಹೇಳಿದ್ರೆ ನಾವಿಲ್ಲಿ ಒಂದು ಕಲ್ಲಾಗಿರ್ತೀವಿ ಅಷ್ಟೇ, ಆ ಕಲ್ಲನ್ನ ಕೆತ್ತಿ ಉತ್ತಮವಾದಂತಹ ಶಿಲೆಯನ್ನು ಮಾಡುವಂತದ್ದು ಗುರುಗಳು. ಸೊ ಆ ಗುರುಗಳಿಗೆ ಇವತ್ತು ನಾವು ಈ ಒಂದು ಗುರುವಂದನ ಕಾರ್ಯಕ್ರಮದ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮ, ಇದೊಂದು ಸುಂದರ ಕಾರ್ಯಕ್ರಮ ಅಂತೇಳಿ